ಲೈಟರ್ ಹಾಗೂ ಮುಖಕ್ಕೆ ಹಚ್ಚುವ ಪೌಡರ್ನ ಈ ಸೂಪರ್ ಟಿಪ್ಸ್ ನೀವು ತಿಳಿದಿರಲೇಬೇಕು. ಇದರಿಂದ ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮೆಲ್ಲರ ಮನೆಯಲ್ಲೂ ಮುಖಕ್ಕೆ ಹಚ್ಚುವ ಪೌಡರ್ ಅಂತೂ ಇದ್ದೇ ಇರುತ್ತೆ. ಇದನ್ನು ಹೀಗೆಲ್ಲ ಬಳಸ್ಕೊಳ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಇದನ್ನು ಯಾವ ರೀತಿಯೆಲ್ಲ ಬಳಸ್ಕೊಳ್ಬೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಬರೀ ಮುಖಕ್ಕೆ ಹಚ್ಚೋದಷ್ಟೇ ಅಲ್ಲ, ಇನ್ನು ನಿಮ್ಮ ಅಡುಗೆಯ ಮನೆಯಲ್ಲಿ ಇದಂತೂ ಇದ್ದೇ ಇರುತ್ತೆ. ಅಷ್ಟು ಚೆನ್ನಾಗಿ ಇದು ನಿಮ್ಮ ಕೆಲಸಕ್ಕೆ ಬರುತ್ತೆ. ನಮ್ಮೆಲ್ಲರ ಮನೆಯಲ್ಲೂ ಮಿಕ್ಸಿ ಅಂತೂ ಇದೆ. ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಆದರೆ ಕೆಲವೊಂದು ಸಲ ಅಡುಗೆ ಮನೆಯಲ್ಲಿ ಮಿಕ್ಸಿನ ಇಟ್ಟಾಗ ಇದರಲ್ಲಿ ಎಣ್ಣೆ ಜಿಡ್ಡಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಪೌಡರ್ನ ಮಿಕ್ಸಿ ಮೇಲೆ ಹಾಕಿ ಈ ರೀತಿಯಾಗಿ ಒರೆಸಿ. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ತುಂಬಾ ಹೊಸದ್ರಂತೆ ಇರುತ್ತೆ, ಹಾಗೆ ಎಣ್ಣೆ ಜಿಡ್ಡು ಕೂಡ ಆಗೋದಿಲ್ಲ. ಮಳೆಗಾಲದಲ್ಲಿ ಬೆಂಕಿ ಪೆಟ್ಟಿಗೆ ಚೆನ್ನಾಗಿ ಉರಿಯೋದೇ ಇಲ್ಲ. ಏನೇ ಮಾಡಿದ್ರೂ ಕೂಡ ಬೆಂಕಿ ಹತ್ತೋದಿಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಈ ಮದ್ದಿರುತ್ತಲ್ಲ ಆ ಜಾಗಕ್ಕೆ ಸ್ವಲ್ಪ ಟಾಲ್ಕಮ್ ಪೌಡರ್ನ ಉದುರಿಸ್ಕೊಳ್ಬೇಕು. ಈ ಮುಖಕ್ಕೆ ಹಚ್ಚೋ ಪೌಡರ್ನ ಈ ರೀತಿ ಉದುರಿಸಿ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸಾಕು. ಈ ರೀತಿ ಮಾಡೋದ್ರಿಂದ ಬೆಂಕಿ ಪೆಟ್ಟಿಗೆಯ ಮದ್ದಿನಲ್ಲಿ ಏನಾದರೂ ಮಾಯ್ಶ್ಚರ್ ಇದ್ದರೆ ಅದು ಹೋಗುತ್ತೆ, ಬೆಂಕಿ ಕಡ್ಡಿ ಚೆನ್ನಾಗಿ ಉರಿಯುತ್ತೆ. ನಾವೆಲ್ಲರೂ ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಜಿಡ್ಡು ಗ್ಯಾಸ್ ಸ್ಟವ್ ಮೇಲೆ ಆಗೋದಂತೂ ಸಾಮಾನ್ಯ. ಇನ್ನು ಹಬ್ಬದ ದಿನಗಳಲ್ಲಿ ಎಣ್ಣೆ ಜಿಡ್ಡು ಜಾಸ್ತಿನೇ ಆಗಿರುತ್ತೆ. ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ನೀವು ಇದನ್ನು ಸೋಪ್ ಹಾಕಿ ಕ್ಲೀನ್ ಮಾಡಿದ್ರೆ ಮತ್ತೆ ಅದನ್ನ ಒರೆಸೋದು ಎಲ್ಲ ದೊಡ್ಡ ತಲೆನೋವಾಗಿರುತ್ತೆ. ಅದರ ಬದಲು ಈ ರೀತಿ ಟಾಲ್ಕಮ್ ಪೌಡರ್ನ ಹಾಕಿ ಒರೆಸ್ಬಿಟ್ರೆ ಸಾಕು. ಈ ಎಣ್ಣೆ ಜಿಡ್ಡಿರುತ್ತಲ್ಲ ಅದೆಲ್ಲ ಹೋಗಿ ಗ್ಯಾಸ್ ಸ್ಟವ್ ಮಿರ ಅಂತ ಮಿಂಚುತ್ತೆ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದು. ನೀವು ಕೂಡ ತಪ್ಪದೇ ಫಾಲೋ ಮಾಡಿ ನೋಡಿ. ಹಾಗೆಯೇ ಗ್ಯಾಸ್ ಸ್ಟವಲ್ಲಿ ಚೂರು ಕೂಡ ಎಣ್ಣೆ ಜಿಡ್ಡಿರೋದಿಲ್ಲ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಸೋಪು ನೀರು ಏನು ಬಳಸಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಇನ್ನು ಜಿರಳೆ ಹಾಗೂ ಇರುವೆ ಕಾಟ ಗ್ಯಾಸ್ ಸ್ಟವ್ ಹತ್ತಿರ ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಜಿರಳೆಗಳು ಇರುವೆಗಳು ಓಡಾಡ್ತಾನೆ ಇರುತ್ತೆ. ಇದಕ್ಕೆ ಏನು ಮಾಡಬಹುದಪ್ಪ ಅಂತಂದರೆ ಗ್ಯಾಸ್ ಸ್ಟವ್ನ ಕೆಳಭಾಗಕ್ಕೆ ಗ್ಯಾಸ್ ಸ್ಟವ್ನ ಎತ್ತಿಬಿಟ್ಟು ಈ ರೀತಿ ಟಾಲ್ಕಮ್ ಪೌಡರ್ನ ಉದುರಿಸ್ಬಿಡಿ. 2 ದಿನಕ್ಕೊಮ್ಮೆ ಆದರೂ ಈ ರೀತಿ ಮಾಡ್ತಾ ಇರಿ. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಸ್ಟವ್ ಕೆಳಗಡೆ ಎಣ್ಣೆ ಜಿಡ್ಡಾಗೋದು ತಪ್ಪುತ್ತೆ. ಹಾಗೆಯೇ ಇರುವೆ ಜಿರಳೆಗಳ ಕಾಟ ಇರೋದಿಲ್ಲ. ಹಾಗೆ ಗ್ಯಾಸ್ ಸ್ಟವ್ ಕೆಳಗಡೆ ಜಿರಳೆಗಳೆಲ್ಲ ಬಂದು ಮೊಟ್ಟೆ ಇಡುವಂಥ ಚಾನ್ಸಸ್ ಇರುತ್ತೆ. ಈ ತೊಂದರೆ ಕೂಡ ಇರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಗ್ಯಾಸ್ ಸ್ಟವ್ ಕೆಳಗಡೆ ಕೂಡ ತುಂಬಾ ನೀಟಾಗಿ ಕ್ಲೀನಾಗೇ ಇರುತ್ತೆ. ಲೈಟರ್ ಕೆಲವೊಂದು ಸಲ ಚೆನ್ನಾಗಿ ಉರಿಯೋದೇ ಇಲ್ಲ, ಅಥವಾ ಇದರ ಮೇಲೆಲ್ಲ ಎಣ್ಣೆ ಜಿಡ್ಡಾಗಿರುತ್ತೆ, ಕೊಳೆ ಆಗಿರುತ್ತೆ. ಇದನ್ನ ಕ್ಲೀನ್ ಮಾಡಿದ್ರೆ ಮತ್ತೆ ನೀರು ತಾಗಿದ್ರೆ ಮತ್ತೆ ಇದು ಹೊತ್ಕೊಳ್ಳೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ರೀತಿ ಸ್ವಲ್ಪ ಪೌಡರ್ನ ಹಚ್ಕೊಂಡು ಚೆನ್ನಾಗಿ ಈ ಪೌಡರ್ನ ಉಜ್ಜಿದ್ರೆ ಸಾಕು. ಈ ರೀತಿ ಮಾಡೋದ್ರಿಂದ ಎಣ್ಣೆ ಜಿಡ್ಡಾಗಿದ್ರೆ ಅದು ಹೋಗುತ್ತೆ, ಹಾಗೆ ಲೈಟರ್ ಹೊಸದರಂತೆ ಆಗುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.